ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2004ರ ಚುನಾವಣೆಯಲ್ಲಿ ಹೇಗೆ ಮತದಾರರು ಅತಿ ಹೆಚ್ಚಿನ ಮತದಲ್ಲಿ ನನ್ನನ್ನು ಆಶೀರ್ವಾದ ಮಾಡಿದರು, ಅದೇ ರೀತಿ ಈ ಬಾರಿ ಕೂಡ ನಮ್ಮ ಈ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದೇನೆ, ಪ್ರತಿ ಹಳ್ಳಿಗೂ ಭೇಟಿ ಕೊಡ್ತಾ ಇದ್ದೇನೆ. ಗ್ರಾಮದೆಲ್ಲ ಪ್ರಮುಖರನ್ನು ಮೊಕತ ಭೇಟಿ ಮಾಡುವಾಗ BJPಯ ಪರ ಅಲೆ, BJP ಮೇಲೆ ಪ್ರೀತಿ ವಿಶ್ವಾಸ, BJP ನಮಗೆ ಬೇಕು ಎಂಬ ವಿಶೇಷವಾದಂಥ ಒಂದು ಅವರ ಮನಸ್ಸಿನಲ್ಲಿರುವಂಥ ವಿಚಾರವನ್ನು ನಮಗೆ ತಿಳಿಸುವಾಗ ಭಾಳ ಸಂತೋಷ ಆಗ್ತಾ ಇದೆ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ 6 ವರ್ಷದ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಮಾಡಿದಂಥ ಸಮಯದಲ್ಲಿ ಯಾವುದೇ ರೀತಿಯ ಬೆಲೆ ಏರಿಕೆ ಇಲ್ಲದೆ ತದನಂತರ ಅತ್ಯುತ್ತಮ ಆಡಳಿತವನ್ನು ಕೊಟ್ಟು ಜನರ ಪ್ರೀತಿ ವಿಶ್ವಾಸಕ್ಕೆ ಕಾರಣರಾದಂಥ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರ ಆಡಳಿತದ ವೈಖರಿ, ತದನಂತರ ಇತ್ತೀಚೆಗೆ 20 ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಬಡ ರೈತನ ಮಗನಾಗಿ ಹಳ್ಳಿ ಪ್ರದೇಶದಲ್ಲಿ ಬಂದಂಥ ನಮ್ಮೆಲ್ಲರ ನೇತಾರರು ಕಣ್ಮಣಿಯಾದಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಯಾಗಿ ಅರ್ಥಮಂತ್ರಿಯಾಗಿ ಮಾಡಿದಂಥ ಸೇವೆ, ನೀಡಿದಂಥ 2 ಬಜೆಟ್ಗಳು ಇಡೀ ರಾಜ್ಯದ ಜನರಿಗೆ ತೃಪ್ತಿಯನ್ನು ತಂದಿದೆ. ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದವರ, ರೈತರ, ಕಾರ್ಮಿಕರ ಅನೇಕ ವಿಚಾರಗಳಲ್ಲಿ ಅವರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮಗಳನ್ನು ಹಾಕುವುದರ ಮೂಲಕ ವಿದ್ಯಾಭ್ಯಾಸಕ್ಕೆ ಆದ್ಯತೆ, ಆರೋಗ್ಯಕ್ಕೆ ಆದ್ಯತೆ, ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಪ್ರತಿ ಗ್ರಾಮಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಒದಗಿಸಿಕೊಟ್ಟಂಥ ಸನ್ಮಾನ್ಯ BS ಯಡಿಯೂರಪ್ಪರ 20 ತಿಂಗಳ ಆಡಳಿತದಲ್ಲಿ ಜನರು ಭಾಳ ಸಂತೃಪ್ತಿ ಪಟ್ಟಿದ್ದಾರೆ. ಇನ್ನೂ ಅನೇಕ ಕೆಲಸ ಆಗಬೇಕು ಅಂತ ಅವರ ಇಚ್ಛೆ ಇದೆ. ಆ ಬಾಕಿ ಉಳಿದಂಥ ಕೆಲಸ ಸಂಪೂರ್ಣವಾಗಿ ಮಾಡೋದಕ್ಕೋಸ್ಕರ ತಮಗೆಲ್ಲ ತಿಳಿದ ಹಾಗೆ ಇನ್ನೂ 20 ತಿಂಗಳು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತ ಕನಸನ್ನು ಕಂಡಿದ್ದರು. ದೇವೇಗೌಡರು ಮತ್ತು ಅವರ ಕುಟುಂಬಸ್ಥರು, ಅದೇ ರೀತಿ ಕಾಂಗ್ರೆಸ್ಸಿನ ಕೆಲವು ನಾಯಕರು ಏನು ಮೋಸ ವಂಚನೆ ಮಾಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗದೆ ಮುಂದುವರಿಲಿಕ್ಕೆ ಅವರನ್ನು ಬಿಡದ ಕಾರಣ ಈ ಬಾರಿ ಯಡಿಯೂರಪ್ಪನವರನ್ನು ಅತ್ಯಧಿಕ ಮತದಲ್ಲಿ ಅತಿ ಹೆಚ್ಚಿನ ಶಾಸಕರನ್ನು ಗೆಲ್ಲಿಸುವುದರ ಮೂಲಕ ಸನ್ಮಾನ್ಯ ಯಡಿಯೂರಪ್ಪನವರು ಮುಂದಿನ 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಬೇಕು, ಹಿಂದುತ್ವದ ಆಧಾರದಲ್ಲಿ ಈ ರಾಜ್ಯವನ್ನು ಒಂದು ವಿಶೇಷವಾದಂಥ ಮುಂದುವರಿದ ರಾಜ್ಯ ಅಂತ ಮಾಡಬೇಕು ಅಂತ ಕನಸನ್ನು ಕಾಣುವುದನ್ನು ನನಸು ಮಾಡೋದಕ್ಕೋಸ್ಕರ ರಾಮರಾಜ್ಯ ಆಗಬೇಕು ಅಂತ ಏನು ಕನಸನ್ನು ಹಿರಿಯರು ಕಂಡಿದ್ರು ಅದನ್ನು ಮಾಡೋದಕ್ಕೋಸ್ಕರ ಈ ಬಾರಿ BJPಗೆ ಯಡಿಯೂರಪ್ಪ ಮುಖ್ಯಮಂತ್ರಿ, BJP ಸರ್ಕಾರ ರಾಜ್ಯದಲ್ಲಿ ಬರಲಿ ಅಂತೇಳಿ ಜನ ಇವತ್ತು ಆಶೆ ಪಟ್ಟಿದ್ದಾರೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ರಸ್ತೆಗಳು ಕಾರಣಾಂತರದಿಂದ ಸಣ್ಣ ಪುಟ್ಟ ದೋಷಗಳಿಂದ ಉಳಿದಿತ್ತು. ಅದನ್ನು ಸಂಪೂರ್ಣವಾಗಿ ಆ ರಸ್ತೆ ಮಾಡುವಂಥ ಕೆಲಸವನ್ನು ಮಾಡುವ ತೃಪ್ತಿ ನನಗೆ ಆಯಿತು. ಎರಡನೇದಾಗಿ ಸಾವಿರಾರು ಮನೆಗಳು, 100 ಅಲ್ಲ ಸಾವಿರಾರು ಮನೆಗಳು ವಿದ್ಯುತ್ ಇಲ್ಲದೆ ಚಿಮಣಿಯಲ್ಲಿ ಅವರು ಜೀವನವನ್ನು ಮಾಡೋದು, ಚಿಮಣಿಯ ಮೂಲಕ ಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಸುಮಾರು 1,000ಕ್ಕಿಂತ ಹೆಚ್ಚು ಮನೆಗೆ ವಿದ್ಯುತ್ ಕನೆಕ್ಷನನ್ನು ಸರ್ಕಾರದ ವತಿಯಿಂದ ಧರ್ಮಾರ್ಥವಾಗಿ ಕೊಡಲಾಗಿದೆ. ಅದೇ ರೀತಿ ಅನೇಕ ಮನೆಗಳು ಹುಲ್ಲಿನ ಮನೆಗಳಾಗಿ ಭಾಳಷ್ಟು ಕಷ್ಟದಲ್ಲಿ, ಹುಲ್ಲು ಸಿಗ್ತಾ ಇಲ್ಲ, ಮಳೆಗಾಲದಲ್ಲಿ ನೀರು ಮನೆಯೊಳಗೆ ಬಿದ್ದು ಅವರಿಗೆ ನಿದ್ದೆ ಮಾಡಲಿಕ್ಕೂ ಆಗದಂಥ ದುಸ್ಥಿತಿಯಲ್ಲಿ ಜನ ಇದ್ದರು. ಅನೇಕ ಮನೆಗಳನ್ನು ಪರಿವರ್ತನೆ ಮಾಡಿ ಅನೇಕ ದಾನಿಗಳ ಮೂಲಕ, ಸಂಘ ಸಂಸ್ಥೆಗಳ ಮೂಲಕ ಹಂಚನ್ನು ಕೊಟ್ಟು ಅವರನ್ನು ಪರಿವರ್ತನೆ ಮಾಡಿದ ಒಂದು ತೃಪ್ತಿ ನನಗಿದೆ. ಅದಕ್ಕಿಂತ ಜಾಸ್ತಿಯಾಗಿ ಅನೇಕ ಶಾಲೆಗಳಲ್ಲಿ 1ರಿಂದ 8ನೇ ಕ್ಲಾಸಿನ ಪ್ರಥಮ ಹಂತದ ಬಿಸಿಯೂಟದ ಕಾರ್ಯಕ್ರಮದಲ್ಲಿ ನಾನು ಹೋದಾಗ ಮಕ್ಕಳು ಅಲ್ಯೂಮಿನಿಯಂ ಪ್ಲೇಟಲ್ಲಿ, ಮಗ್ಗಿನಲ್ಲಿ ಅಥವಾ ಬುತ್ತಿಯಲ್ಲಿ ಊಟ ಮಾಡ್ತಾಯಿದ್ರು. ಸ್ಟೀಲ್ ಪ್ಲೇಟ್, ಶ್ರೀಮಂತರು ಸ್ಟೀಲ್ ಪ್ಲೇಟು, ಬಡವರು ಅಲ್ಯೂಮಿನಿಯಂ ಪ್ಲೇಟ್ ಇತ್ತು. ಇಡೀ ನನ್ನ ಕ್ಷೇತ್ರದ 14,600 ಚಿಲ್ಲರೆ ಮಕ್ಕಳಿಗೆ ಸುಮಾರು 16,000 ಪ್ಲೇಟ್ಗಳನ್ನು ಎಲ್ಲ ಶಾಲೆಗಳಿಗೆ ಹಂಚಿ ಆ ಮಕ್ಕಳು ಮಕ್ಕಳು ಕೂಡ ಒಂದೇ ರೀತಿಯ ಬಟ್ಲಲ್ಲಿ, ಆ ಸ್ಟೀಲ್ ಬಟ್ಲಲ್ಲಿ ಊಟ ಮಾಡುವುದನ್ನು ನೋಡುವಾಗ ನನಗೆ ಆದಂಥ ತೃಪ್ತಿ ಇನ್ನೊಂದಿಲ್ಲ. 2ನೇ ಪಾಲಿಟೆಕ್ನಿಕ್ ನಮ್ಮ ಜಿಲ್ಲೆ ಬಂದದನ್ನು ಇಲ್ಲಿ ನಮ್ಮ ಬಂಟ್ವಾಳದಲ್ಲಿ ನಾವು BC ರೋಡಲ್ಲಿ ಮಾಡ್ತಾ ಇದ್ದೇವೆ. ಸೀನಿಯರ್ ಕಾಲೇಜುಗಳು 3, ನಮ್ಮ ಬಂಟ್ವಾಳದ ಆಸ್ಪತ್ರೆ ಇವತ್ತು ಅದನ್ನು 100 ಬೆಡ್ಡಿನ ಆಸ್ಪತ್ರೆ ಮಾಡಿ 2.5 ಕೋಟಿ ಖರ್ಚಲ್ಲಿ ಅದನ್ನು ಪರಿವರ್ತನೆ ಮಾಡಿ 100 ಬೆಡ್ಡಿನ ಆಸ್ಪತ್ರೆ ಮಾಡುವಂಥ ಕೆಲಸ ಪ್ರಾರಂಭ ಆಗಿದೆ. ನನ್ನ ಕ್ಷೇತ್ರದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಮೀನುಗಾರಿಕೆ ಸಂಬಂಧಪಟ್ಟಂಥ ಮನೆಗಳನ್ನು 40,000 ಒಂದೊಂದು ಮನೆಗೆ ಧರ್ಮಾರ್ಥವಾಗಿ ಕೊಟ್ಟಿದ್ದೇನೆ. ಇಷ್ಟವರೆಗೆ ಯಾರೂ ಕೊಟ್ಟಿಲ್ಲ.
ಇನ್ನಷ್ಟು ಸೇವೆ ಮಾಡುವಂಥ ಅವಕಾಶ ಬೇಕು. ಅದಕ್ಕೋಸ್ಕರ ಮುಂದಿನ 5 ವರ್ಷಕ್ಕೆ ನನಗೆ ಅವಕಾಶ ಕೊಡಿ, ತಮ್ಮೆಲ್ಲ ಸೇವೆಯನ್ನು ಮಾಡಿ ನಮ್ಮ ಎಲ್ಲ ತೃಪ್ತಿ ತರುವಂಥ ಕೆಲಸ ಮಾಡಿ. ಏನು 50 ವರ್ಷದಲ್ಲಿ 40 ವರ್ಷದಲ್ಲಿ ಕಾಂಗ್ರೆಸ್ ದುರಾಡಳಿತ, ಭ್ರಷ್ಟಾಚಾರ, ಮುಂಗಾಯಿಗೆ ಬೆಲ್ಲ ಹಾಕಿಸಿ ನಮ್ಮನ್ನು ಮೋಸ ಮಾಡಿದರು. ನಮ್ಮ ಓಟು ತೆಗೊಂಡು ನಮಗೆ ಏನು ಕೆಲಸ ಉತ್ತರ ಕೊಡದೆ ನಮ್ಮನ್ನು ಕಷ್ಟದಲ್ಲಿ ಹಾಕಿ ಗರೀಬಿ ಹಟಾವೋ ಅಂತ ಹೇಳಿ ಗರೀಬಿ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರು ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ. ನಾನು ಕಳೆದ ಚುನಾವಣೆಯಲ್ಲಿ ಸೋತ ನಂತರ ನಾನು ಸೋಲನ್ನು ಗೌರವವಾಗಿ ಸ್ವೀಕಾರ ಮಾಡಿ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ನನ್ನ ಚಟುವಟಿಕೆಯನ್ನು ಕಡಿಮೆ ಮಾಡದೆ ಗೆದ್ದ MLA ಯಾವ ರೀತಿಯಲ್ಲಿ ನಾನು ಕ್ಷೇತ್ರಕ್ಕೆ ತಿರುಗಾಡಿದ್ದೇನೆ ಅದಕ್ಕಿಂತ ಜಾಸ್ತಿ ತಿರುಗಾಟ ಮಾಡಿದ್ದೇನೆ. ಅದು ಬೆಂಗಳೂರು ಅದು ಡೆಲ್ಲಿ ಹೋಗ್ತಕ್ಕಂಥ ವಾಡಿಕೆಯನ್ನು ಇಟ್ಕೊಳ್ಳದೆ ಏನಾದರೂ ಕೆಲಸ ಇದ್ದರೆ ಬೆಳಿಗ್ಗೆ ಬೆಂಗಳೂರಿಗೆ ಮತ್ತೆ ಸಂಜೆ. ನಾನು ಹಿಂದೆ ಮಂತ್ರಿಯಾಗಿದ್ದು ಕೂಡ ಹೆಚ್ಚಿನ ಸಮಯ ಕ್ಷೇತ್ರದಲ್ಲಿದ್ದೆ. ಆದರೆ ಸರಿ ಕೆಲವು ಅಪಪ್ರಚಾರಗಳಿಂದ ನಮಗೆ ಸೋಲಾಯಿತು. ಜನತೆಗೆ ಅದು ಮನವರಿಕೆ ಆಗಿದೆ. ಈ ಕ್ಷೇತ್ರದಲ್ಲಿ ನನ್ನ ನಂತರ ಬಂದವರು ಏನು ಮಾಡಿದ್ದಾರೆ ಅಂತೇಳಿ ಭಾಷಣ ಮಾಡ್ಬೋದು. ಭಾಷಣದಲ್ಲಿ ಆಕಾಶವನ್ನು ತೋರಿಸಿ ಚಂದ್ರನ ತರ್ತೇವೆ ಅಂತ ಹೇಳ್ಬೋದು. ಆದರೆ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ಬಹುಶಃ ಕೆಲವು ಜನ ಅವರ ವಿಚಾರ ಏನಂತಂದರೆ ಬರೀ ಜನರಿಗೆ ಸುಳ್ಳನ್ನು ಹೇಳಿ ನಾವು ಅದನ್ನೇ ಬಂಡವಾಳ ಮಾಡಿಕೊಂಡು ಬದುಕ್ಬೋದು ಅಂತ ಹೇಳುವಂಥ ಒಂದು ಅಭಿಪ್ರಾಯ. ಬಹುಶಃ ಅದು ಕೆಲವು ದಿವಸಗಳಿಗೆ ಮಾತ್ರ ಸೀಮಿತವಾದಂಥದ್ದು. ನಾನು ಕಳೆದ ಅನೇಕ ವರ್ಷಗಳಿಂದ PLD ಬ್ಯಾಂಕ್ನ ಅಧ್ಯಕ್ಷನಾಗಿ 6 ವರ್ಷ ಕಾಲ, 4 ಅವಧಿಯಲ್ಲಿ ಶಾಸಕನಾಗಿ ಪಕ್ಷದ ವಿವಿಧ ಹುದ್ದೆಯಲ್ಲಿ ಇದ್ದುಕೊಂಡು PC ರೋಡ್ನಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸ್ತವನು. ಅದು ಸಾಮಾಜಿಕ, ರಾಜಕೀಯ ಎಲ್ಲ ಚಟುವಟಿಕೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ನಾನು ಬಂಟ್ವಾಳದ ಒಂದು ಮಣ್ಣಿನ ಮಗನಾಗಿ ನಾನು ದುಡಿದವನು. ಅನೇಕ ಮಂದಿ ಚುನಾವಣೆಯಲ್ಲಿ ಬರ್ತಾರೆ, ಅವರು ಮತ್ತೆ ಯಾರ ಕೈಗೂ ಸಿಗೋದಿಲ್ಲ. ಸೋತು ಹೋದ ನಂತರ ಅಂತೂ ಅವ್ರು ಸಿಗೋದೇ ಇಲ್ಲ. ಕೆಲವು ಮಂದಿ ಸೋತು ಹೋದ ನಂತರ ಮತ್ತೆ ಚುನಾವಣೆಗೆ ತಯಾರಿಯಾಗಿ ಬರ್ತಾರೆ, ಬಂದು ಇಲ್ಲಿ ಓದ್ತಾರೆ, ಅವನೇನು ಮಾಡ್ದೆ ಇವನೇನು ಮಾಡ್ದೆ ಅಂತೇಳಿ. ನಾವು ಖಂಡಿತವಾಗಿ ಈ ತಾಲೂಕಿನಲ್ಲಿ ಇದ್ದುಕೊಂಡು ಜನರ ಸಮಸ್ಯೆಗೆ ಸ್ಪಂದಿಸಿದವನು ನಾನು. ಇಲ್ಲಿ ಮತ ಸಾಮರಸ್ಯ ತೊಡಕಾದಾಗಲೂ ಕೂಡ ನನ್ನ ಕರ್ತವ್ಯವನ್ನು ನಾವು ಮಾಡಿದ್ದೇನೆ. ಬಹುಶಃ ಒಂದು ವಿಚಾರ ಭಾಳ ಜನರಿಗೆ ಗೊತ್ತಿಲ್ಲ, ಬಂಟ್ವಾಳದ ಏನಾದರೂ ಮತೀಯ ಸಮಸ್ಯೆಗಳು ಸಂಭವಿಸ್ತಕ್ಕಂಥ ಭಾಗ ಅದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಅಲ್ಲ, ಅದು ವಿಟ್ಲ ವಿಧಾನಸಭಾ ಕ್ಷೇತ್ರ. ಆದರೂ ಕೂಡ ಅಲ್ಲಿಯ ಸಮಸ್ಯೆಗೂ ಕೂಡ ನಾವು ಸ್ಪಂದನೆ ಮಾಡಿದ್ವಿ. ಯಾಕೆಂತ ಹೇಳಿದ್ರೆ ಅಲ್ಲಿ ಚುನಾಯಿತರು ಸರಿಯಾಗಿ ಸ್ಪಂದಿಸುವುದಿಲ್ಲ ಮತ್ತು ಮಾಜಿಗಳು ಕೂಡ ಅವ್ರ ಕೈಗೆ ಸಿಗೋದಿಲ್ಲ ಅನ್ನುವಂಥದ್ದು ಅದು ಸತ್ಯ ಭೇದ್ಯವಾದಂಥ ವಿಚಾರ. ಬಹುಶಃ ನಾನು ಸಿಗುತ್ತೇನೆ ಅಂತೇಳಿ ನಮಗೆ ಅವರು ಮಾತಾಡ್ತಾರೆ. ಅದು ನಾನು ಕ್ಷೇತ್ರ ಅದು ಇದು ಅಂತ ಯಾವತ್ತೂ ನೋಡಿಲ್ಲ. ಅಭಿವೃದ್ಧಿ ಕಾರ್ಯಕ್ರಮ ಇನ್ನಿತರ ಸಮಸ್ಯೆಗಳಲ್ಲಿ ನಾನು ಸ್ಪಂದನೆ ನೀಡಿದ್ದೇನೆ. ಕೆಲವರು ಮಂದಿ ಹೇಳ್ತಾಯಿದ್ರು ನಮ್ಮ ಕ್ಷೇತ್ರಕ್ಕೆ ಯಾಕೆ ಕೈ ಹಾಕ್ತಾರೆ ಅಂತ. ನಾನು ಸಮಸ್ಯೆಗೆ ಮಾತ್ರ ಕೈ ಹಾಕೋದು ಹೊರತು ಅವರ ಅಧಿಕಾರಕ್ಕಾಗಿ ನಾನು ಕೈ ಆಗ್ತಿರಲಿಲ್ಲ. ಆದರೆ ಅವರ ಮನಸ್ಸಲ್ಲಿ ಆಗಿತ್ತು. ಇಲ್ಲಿ ರುಕ್ಮಾಯಿ ಬಿಜಾರಿ MLA ಇದ್ದಾಗ ಇಲ್ಲಿ ಎಲ್ಲ ಜನರಿಗೆ ಗೊತ್ತಿದೆ, ಇಲ್ಲಿ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ತೊಂದರೆ ಆದಾಗ, ಸಮಸ್ಯೆಗಳು ಉದ್ಭವ ಆದಾಗ ನಾನು ಅದಕ್ಕೆ ಸ್ಪಂದನೆ ನೀಡಿದೆ. ಲಿಕ್ಕರ್ ನಿಷೇಧ ಸಂಪೂರ್ಣ ಮಾಡಲಿ. ಇದು ಸುಮ್ಮನೆ ಲಿಕ್ಕರ್ ಹೆಸರು ನಿಷೇಧ ಮಾಡೋದು, ಸರಾಯಿ ನಿಷೇಧ ಅಂತ ಹೇಳೋದು ಎಲ್ಲ ಅಂಗಡಿಯಲ್ಲಿ ಸಿಗೋದು. ಕಡಿಮೆ ದರದಲ್ಲಿ ಅವಕಾಶ ಸಿಕ್ಕಿದ್ದು ಈಗ ಜಾಸ್ತಿ ದರದಲ್ಲಿ ಸಿಗುವಂಥ ಒಂದು ಸ್ಥಿತಿ ಬಂದಿದೆ. ಆದ್ದರಿಂದಾಗಿ ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥದ್ದು ಬೇರೆ ವಿಚಾರ. ಇದು ಬರೀ ಲಿಕ್ಕರ್ ಸರಾಯಿ ನಿಲ್ಲಿಸ್ತೇವೆ ಅಂತೇಳಿ ಜನರ ಪ್ರಯೋಜನ ಪಡೆಯುವಂಥದ್ದು ಮಾತ್ರ ಹೊರತು ಅದರಿಂದ ಏನಾದರೂ ಒಂದು ಸ್ವಲ್ಪ ಅದರಿಂದ ಏನಾದರೂ ಜನರಿಗೆ ಪ್ರಯೋಜನ ಆಗಬೇಕಾಗಿದೆ. ಅದರಿಂದಾಗಿ ಸುಮ್ಮನೆ ಇದೆಲ್ಲ ಪ್ರಚಾರದ ಒಂದು ವಸ್ತು ಹೊರತು ಜನರಿಗೆ ಇದರಿಂದ ಯಾವುದೇ ರೀತಿ ಅನುಕೂಲ ಆಗಿಲ್ಲ ಅನ್ನುವಂಥ ನನ್ನ ಅಭಿಪ್ರಾಯ. ಜನ ಏನು ದಡ್ಡರೇನಿಲ್ಲ, ಯಾರ ಕಾಲದಲ್ಲಿ ಯಾವ ಕೆಲಸ ಆಗಿದೆ, ಹೇಗೆ ಕೆಲಸ ಆಗಿದೆ ಮತ್ತು ಯಾವುದು ಮಂಜೂರಾತಿ ಆಗಿತ್ತು ಅದು ಯಾರು ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭ ನಾವು ಅಂತ ಹೇಳಿಕೊಂಡು ತಿರುಗಾಡಿದ್ರು ಕೂಡ ಜನ ಒಪ್ಪೋದಿಲ್ಲ. ಆದ್ದರಿಂದಾಗಿ ನಾವು ಅದರ ಜನರ ಗೊತ್ತಿದೆ ಯಾರು ತುಲನೆ ಮಾಡುವಂಥ ಅವಕಾಶ. ನಾವು ಹೇಳ್ತೀವಿ ತುಲನೆ ಮಾಡಬೇಕು, ನನ್ನ ಕಾಲದಲ್ಲಿ ಯಾವ ರೀತಿ ಕೆಲಸ ಆಗಿದೆ,
ಅವ್ರ ಕಾಲದಲ್ಲಿ ಯಾವ ರೀತಿ ಕೆಲಸ ಆಗಿದೆ ತುಲನೆ ಜನ ಮಾಡ್ತಾರೆ. ಅದಕ್ಕೆ ಏನನ್ನ ಬರೀಬೇಕಂಥದ್ದಲ್ಲ, ಜನಕ್ಕೆ ಕೂತಿರ್ತಕ್ಕಂಥ ವಿಚಾರ. ಬರೀ ಸುಳ್ಳು ಮಾತ್ರ ಮಾತಾಡಿದ ಹೊರತು ಅದರಿಂದ ಏನು ಅವರು ಕೆಲಸ ಮಾಡತಕ್ಕಂಥ ಏನಿಲ್ಲ ಅನ್ನೋದು ನನಗೆ ಸ್ಪಷ್ಟ. ಕಳೆದ ಬಾರಿ ಕೇವಲ 300 ಓಟ್ನಲ್ಲಿ ಸೋತೆ. ಈ ಬಾರಿ ನನಗೆ ಬಂಟ್ವಾಳದಲ್ಲಿ ಟಿಕೆಟ್ ಸಿಕ್ಕದ್ದರಿಂದ ನನ್ನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈ ರೀತಿ ಅನ್ಯಾಯ ಮಾಡಬಾರದು ಕಾಂಗ್ರೆಸ್ ಪಕ್ಷ. ಆಮೇಲೆ 1947ರಿಂದ ಇಲ್ಲಿವರೆಗೂ ಕೂಡ ಅಲ್ಪಸಂಖ್ಯಾತರ ಮತವನ್ನು ಪಡೆದು ಅಧಿಕಾರವನ್ನು ಪಡೆದಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಯಾವುದೇ ಥರದ ಒಂದು ಹುದ್ದೆ ಆಗಲಿ ಅಥವಾ ಬೆಂಗಳೂರಿನಲ್ಲಿರ್ತಕ್ಕಂಥ ಮಂಡಳಿಗಳಿಗೆ ಬೋರ್ಡ್ಗಳಿಗೆ ಒಂದು ಅಧ್ಯಕ್ಷರನ್ನಾಗಲಿ ಯಾವುದನ್ನು ಕೂಡ ಮಾಡಲಿಲ್ಲ. ಕೇವಲ ನಮ್ಮನ್ನು ಮತ ಬ್ಯಾಂಕ್ ಅಂತ ಹೇಳಿ ಇವತ್ತು ಇಲ್ಲಿಯವರೆಗೆ ತಿಳ್ಕೊಂಡಿದ್ರು. ಇದನ್ನು ಹೋಗಲಾಡಿಸಿ ಇವತ್ತು ನಮ್ಮದು ಪ್ರೊಟೆಸ್ಟ್ ಇದೆ, ನಾವು ಇನ್ನು ಮುಂದೆ ಈ ಥರ ವೋಟ್ ಬ್ಯಾಂಕ್ ಅಲ್ಲ ಅನ್ನತಕ್ಕದ್ದನ್ನು ತೋರಿಸಲಿಕ್ಕೋಸ್ಕರ ನಾನಿವತ್ತು ದೇವೇಗೌಡರ JDS ಪಕ್ಷಕ್ಕೆ ಸೇರಿ ಕುಮಾರಸ್ವಾಮಿಯವರ ಆಡಳಿತದಲ್ಲಿ ನಡೆದಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮೆಚ್ಚಿ ನಾನಿವತ್ತು JDSನಿಂದ ನಿಂತಿದ್ದೇನೆ. ನನ್ನ ವೈಯಕ್ತಿಕ ವರ್ಚಸ್ಸನ್ನು ಉಪಯೋಗಿಸಿ ಇವತ್ತು ನಾನು ಈ ಕ್ಷೇತ್ರ ಉದ್ದಗಲಕ್ಕೂ ಓಡಾಡ್ತಾ ಇದ್ದೀನಿ. ಎಲ್ಲಿ ಓಡಿದರೂ ಕೂಡ ನನ್ನ ಬಗ್ಗೆ ಒಳ್ಳೆಯ ಅಭಿಮಾನ ಇದೆ. ಆ ಕಾಂಗ್ರೆಸ್ ಪಕ್ಷದವರು ಬಹಳವಾಗಿ ನಮ್ಮ ಮುಸಲ್ಮಾನ ಜನಾಂಗದಲ್ಲಿ ಹೋಗಿ ಹೇಳ್ತಾ ಇದ್ದಾರೆ, ನೀವು ಇಬ್ರಾಹಿಂ ಅವರಿಗೆ ಓಟ್ ಕೊಟ್ಟರೆ JDSಗೆ ಓಟ್ ಕೊಟ್ಟರೆ BJP ಬರ್ತದೆ ಅಂಥೇಳಿ. ಅದು ಹೇಗೆ ಬರ್ತದೆ BJP ನನಗೆ ಅರ್ಥ ಆಗೋದಿಲ್ಲ. BJP ಹಿಂದೆ ಬಂದಿತ್ತು. ರಮನಾಥರವರು ಕಾಂಗ್ರೆಸ್ಸಿಂದ ನಿಂತಾಗ 2004ರಲ್ಲಿ ಸುಮಾರು 6,000ದಲ್ಲಿ ಸೋತಿದ್ದಾರೆ. ಅಂದರೆ 6,000 ಮತ್ತು 13,000 ಸೇರುವಾಗ ಸುಮಾರು ಹೆಚ್ಚು ಕಮ್ಮಿ 20,000 ಮತದ ಅಂತರದಿಂದ ನಮ್ಮ ರಮನಾಥರವರು ಸೋತಿದ್ದಾರೆ. ನನಗೆ ಅನ್ನಿಸ್ತದೆ ಒಂದು ಕರಾವಳಿ ಅಲೆ ಅಂತ ಅನ್ನತಕ್ಕಂಥ ಪತ್ರಿಕೆಯನ್ನು ರಮನಾಥರವರು ಕೊಂಡುಕೊಂಡಿದ್ದಾರೆ ಅನ್ನತಕ್ಕಂಥ ಒಂದು ಸಂಶಯ ನನಗೆ ಬರ್ತಾ ಇದೆ. ಪ್ರತಿ ದಿವಸ ನನ್ನ ಬಗ್ಗೆ ಅಲ್ಲಿಗೆ ಇಳಿಲಿಕ್ಕೆ ಬಿಟ್ಟಿಲ್ಲ, ಇಲ್ಲಿ ಟೊಮೆಟೊ ಹೊಡಿತಾರೆ, ಅಲ್ಲಿ ಮೊಟ್ಟೆ ಬಿಸಾಡ್ತಾರೆ, ಮೀಟಿಂಗ್ ಮಾಡಲಿಕ್ಕೆ ಬೆಳತಕ್ಕಂಥ ಇಂಥ ಸುಳ್ಳು ಅಪಪ್ರಚಾರವನ್ನು ಆ ಪತ್ರಿಕೆ ಹಾಕ್ತಾ ಇದೆ. ಹಿಂದೆ ಒಂದು ಸರಿ ಧರ್ಮಸ್ಥಳ ಹೆಗಡೆಯವರ ವಿಚಾರ ಬರೆದು ಭಾಳಷ್ಟು ಕಷ್ಟವನ್ನು ಅನುಭವಿಸಿ ಅವರು ಅಷ್ಟು ಬೇಗ ಕರಾವಳಿ ಅಲೆಯವರು ಮರ್ತಿದ್ದಾರೆ. ಇನ್ನು ಮುಂದೆ ಅದಕ್ಕೆ ದೇವರೇ ಅವರಿಗೆ ಶಿಕ್ಷೆ ಕೊಡುವಂಥದ್ದು ನಮ್ಮಿಂದ ಆಗೋದಿಲ್ಲ. ಆ ದೇವರೇ ಅದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಲಿ ಅಂತ ನಾನು ದೇವರ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೇನೆ. ಈ ಕೋರ್ಟಲ್ಲಿ ಹಾಕಿದ್ರೆ ತುಂಬ ಟೈಮ್ ಹಿಡಿತದೆ ಅಂತೇಳಿ ದೇವರ ಕೋರ್ಟ್ನಲ್ಲಿ ನಾನು ಹಾಕಿದ್ದೇನೆ. ಕರಾವಳಿ ಅಲೆ ಬಗ್ಗೆ 4 ಬಾರಿ ರಮನಾಥರನ್ನು ಗೆಲ್ಲಿಸಿದ್ದಾರೆ, 5ನೇ ಬಾರಿ ಸೋತರು. ಇವತ್ತು ನಮ್ಮ ನಾಗರಾಜ್ ಶೆಟ್ಟರು ಕೂಡ ಒಂದು ಸಾರಿ ಗೆದ್ದಿದ್ದಾರೆ, ಅವರ ಆಡಳಿತವನ್ನು ಕೂಡ ನೋಡಿದ್ದಾರೆ. ಈ ಬಾರಿ ಇಬ್ರಾಹಿಂ ಬಗ್ಗೆ ವಿಟ್ಲದಲ್ಲಿ ಕೆಲಸ ಮಾಡಿದ್ದಂಥ ಅಭಿವೃದ್ಧಿ ಕೆಲಸವನ್ನು ಬಂಟ್ವಾಳದ ಜನ, ಅಂದರೆ ಬಂಟ್ವಾಳ ಹೆಸರು ಮಾತ್ರ ಹೆಚ್ಚಿನ ಜನ ವಿಟ್ಲದವರಿದ್ದಾರೆ, ಅವ್ರಿಗೆ ಗೊತ್ತಿರೋದ್ರಿಂದ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೂ ಹಾಗೂ BJPಗೂ ಕೂಡ ಸೋಲು ಕಟ್ಟಿಟ್ಟ ಬುತ್ತಿ. ಅದರ ಬಗ್ಗೆ ಸಂಶಯ ಬೇಡ. ಎಲ್ಲರೂ ಹೇಳ್ತಾರೆ ಏನು ಅಂತ ಹೇಳಿದರೆ, ಇಬ್ರಾಹಿಂ ನಿಂತಿದ್ದು BJPಯ ನಾಗರಾಜ್ ಶೆಟ್ಟರನ್ನ ಗೆಲ್ಲಿಸಲಿಕ್ಕೆ ಮತ್ತು ರಮನಾಥರನ್ನು ಸೋಲಿಸಲಿಕ್ಕೆ ಅಂತ. ರಮನಾಥರನ್ನು ಸೋಲಿಸಲಿಕ್ಕೆ ಇಬ್ರಾಹಿಂ ಕಂಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅವರ ಜೊತೆಯಲ್ಲಿರತಕ್ಕಂಥ ಕಾಂಗ್ರೆಸ್ಸಿನ ಪ್ರಮುಖರೇ ಒಳಗಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಸೋಲಿಸಲಿಕ್ಕೆ. ಅದಕ್ಕೆ ಇಬ್ರಾಹಿಂ ಸೋಲಿಸುವಂಥ ಅವಶ್ಯಕತೆ ಇಲ್ಲ. ನಾಗರಾಜ್ ಶೆಟ್ಟರನ್ನು ಮತ್ತು ರಮನಾಥರನ್ನು ಜೊತೆಯಲ್ಲೇ ಒಂದೇ ನಾಣ್ಯದ 2 ಮುಖ ನೀವು ಹೇಳೋದಾದರೆ. ಯಾಕೆಂದರೆ ಒಂದು ಲೆಕ್ಕದಲ್ಲಿ ಹೇಳಿದ್ರೆ BJP ಅವ್ರನ್ನ ಸ್ವಲ್ಪ ಆದರೂ ಕೂಡ ನಾವು ನಂಬಬಹುದು. ಆದರೆ ಕಾಂಗ್ರೆಸ್ ಪಕ್ಷ ಒಳಗಡೆ BJP ಅವರಿದ್ದಾರೆ, RSSನವರು ಕಾಂಗ್ರೆಸ್ಸಿನ ಒಳಗೆ ಇರೋದರಿಂದ ನಮಗೆ ಅದು ಎದುರಿದ್ದ ನಮ್ಮ ವೈರಿ ಎದುರಿದ್ದಾನೆ ಅಂತ ಹೇಳಿದ್ರೆ ನಮಗೆ ಹೆದರಿಕೆ ಆಗೋದು, ನಾವು ಕೂಡ ತಯಾರಿ ಆಗ್ಬೋದು. ಇದು ವೈರಿ ಜೊತೆಯಲ್ಲೇ ಇದ್ಕೊಂಡು ಹಿಂದೆಯಿಂದ ಚಾಕು ಹಾಕುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷನವರು ಮಾಡ್ತಾ ಇದ್ದಾರೆ. ನಮ್ಮ ಅಲ್ಪಸಂಖ್ಯಾತರಿಗೆ ಆ ಅಲ್ಲಾಹು, ಆ ಭಗವಂತ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಅವರು ತಿಳಿದುಕೊಳ್ಳಿ, ಸ್ವಲ್ಪ ಯೋಚನೆ ಮಾಡಲಿ. 47ರಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯಾತರನ್ನು ಎಲ್ಲಿವರೆಗೆ ಮುಟ್ಟಿಸಿದ್ದಾರೆ. ಮಂಗಳೂರಿಂದ ಬೆಂಗಳೂರಿಗೆ ಒಬ್ಬರನ್ನು ಕೂಡ ತಗೊಂಡು ಹೋಗಿಲ್ಲ. ಈಗ ಕಾಂಗ್ರೆಸ್ಗೆ ಮತ ಯಾಚಿಸಲಿಕ್ಕೆ ಬರ್ತಾರಲ್ಲ ನಾಯಕರುಗಳು, ಅವರ ಬಗ್ಗೆ ಅವರ ಹತ್ರ ಕೇಳಲಿ. ಇವರು ನೀವು ನಮ್ಮ ಜನಾಂಗಕ್ಕೆ ಏನು ಮಾಡಿದ್ದೀರಿ, ಎಷ್ಟು ಬೋರ್ಡ್ಗಳಲ್ಲಿ ನೀವು ಸದಸ್ಯರನ್ನಾಗಿ ಮಾಡಿದ್ದೀರಿ, ಏನು ಬೇಡ. ನಮ್ಮ ಮಂಗಳೂರಲ್ಲೇ ಗೇರು ನಿಗಮ ಉಂಟಲ್ಲ, ಆ ಗೇರು ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿದರೂ ಕೂಡ ಒಂದು ತೃಪ್ತಿ ಆಗ್ತದೆ. ಅದು ಕೂಡ ಮಾಡಲಿಲ್ಲ. ನಾವು ಕೇವಲ ಇವರಿಗೆ ಮತ ಹಾಕಲಿಕ್ಕೆ ಮಾತ್ರ ಅಲ್ಲದೆ ಬೇರೆ ಯಾವುದಕ್ಕೂ ಅಲ್ಲ. ನನ್ನ ಪ್ರತಿಸ್ಪರ್ಧಿ ಹೀಗೆ ಇರುವಂಥದ್ದು ನಾಗರಾಜ್ ಶೆಟ್ಟರು. ನೀವು ನೋಡಿ, ನಮ್ಮ ಬ್ಯಾಲೆಟ್ ಪೇಪರ್ ನೋಡಿದ್ರೆ ಗೊತ್ತಾಗ್ತದೆ. ಬ್ಯಾಲೆಟ್ ಪೇಪರ್ ನಂದು 1ನೇ ನಂಬರು, 2ನೇ ನಂಬರು ನಾಗರಾಜ್ ಶೆಟ್ಟರು,
3ನೇ ನಂಬರು ರಮನಾಥರೇ. ಹಾಗಾದ್ರೆ ನೀವೇ ವಿನ್ ಆಗ್ತೀರಾ? ಹೌದು, ಖಂಡಿತ, ಅದು ಸಂಶಯವೇ ಇಲ್ಲ. ಜನರ ಆಸೆ ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನನ್ನ ಮತದ ನನಗೆ ಲೀಡರ್ಗಳು ಕಮ್ಮಿ, ನನ್ನ ಜೊತೆಯಲ್ಲಿ ಎಲ್ಲ ತುಂಡು ಲೀಡರ್ಗಳೆಲ್ಲ ಹೋಗ್ಬಿಟ್ಟಿದ್ದಾರೆ, ಯಾವುದ್ಯಾವುದೋ ಆಸೆ ಆಮಿಷ ತೋರಿಸಿ ಆ ಕಡೆ ಹೋಗ್ಬಿಟ್ಟಿದ್ದಾರೆ. ಆದರೆ ನನ್ನಲ್ಲಿರುವಂಥದ್ದು ಮತದಾರರು ಎಲ್ಲಿ ಹೋದರೂ ಕೂಡ ಮತದಾರರು ಗುಪ್ತ ಮತ. ಅವರು ಆ ದಿವಸ ಬಂದು ಓಟ್ ಹಾಕಿ, ನೀವು ಆ ಚುನಾವಣೆಯ ಫಲಿತಾಂಶ ಬಂದಾಗ ನಿಮಗೆ ಗೊತ್ತಾಗ್ತದೆ ಇಬ್ರಾಹಿಂ ಹೇಳಿದ್ದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನತಕ್ಕಂಥ ಮಾತನ್ನು 26ನೇ ತಾರೀಕಿಗೆ ನಿಮಗೆ ಗೊತ್ತಾಗ್ತದೆ.